ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುಳಾ ಮಧುಸೂದನ್ ಹಾಸನದಿಂದ ಮತ್ತೊಂದು ಉತ್ತಮವಾದ ಕಗ್ಗವನ್ನು ವಾಚಿಸುತ್ತಿದ್ದೇನೆ. ರಾಮ ಕಾರ್ಮುಕ ಕೃಷ್ಣ ಯುಕ್ತಿ ಗೌತಮ ಕರುಣೆ ಭೂಮಿ ಬಾರವನಿಳುಹೆ ಸಾಲದಾಗಿರಲು ಸಾಮಾನ್ಯರೆನಿತು ತಾಂ ಪೆಣಗಿದೊಡಮೇನಹುದು ಕ್ಷೇಮವೆಂದು ಮೃಗ್ಯ ಮಂಕುತಿಮ್ಮ ಕ್ಷೇಮವೆಂದು ಮೃಗ್ಯ ಮಂಕುತಿಮ್ಮ. ಇದರ ತಾತ್ಪರ್ಯ ಹೀಗಿದೆ: ಧರ್ಮಕ್ಕೆ ಹಾನಿಯುಂಟಾದಾಗ, ಅಂದರೆ ಗ್ಲಾನಿಯುಂಟಾದಾಗ, ಅಧರ್ಮ ತಲೆ ಎತ್ತಿದಾಗ ದುಷ್ಟರನ್ನು ಸಲಹುವುದಕ್ಕೆ, ದುಷ್ಟರನ್ನು ಅಡಗಿಸುವುದಕ್ಕೆ ಯುಗ ಯುಗದಲ್ಲೂ ನಾನು ಹುಟ್ಟಿ ಬರುತ್ತೇನೆ ಎಂಬ ಭಗವದ್ವಚನದಂತೆ ಬಂದವರು ರಾಮ, ಕೃಷ್ಣ, ಬುದ್ಧರು. ಇವರುಗಳು ರಾಮನು ಬಿಲ್ಲು ಬಾಣಗಳನ್ನು ಹಿಡಿದು ಖರ, ದೂಷಣ, ಮಾರೀಚ, ರಾವಣ ಮುಂತಾದವರನ್ನು ಕೊಂದನು. ಕೃಷ್ಣನು ಉಪಾಯದಿಂದ, ತಂತ್ರದಿಂದ ಜರಾಸಂಧ, ಶಿಶುಪಾಲ, ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನ ಮುಂತಾದವರನ್ನು ದಾರಿಯಿಂದ ಆಚೆಗಾಗಿಸಿ ತನ್ನ ಪಾಂಡವರನ್ನು ಪೊರೆದನು, ತನ್ನ ಆಶ್ರಿತರಾದ ಪಾಂಡವರನ್ನು ಪೊರೆದನು. ಗೌತಮನೆಂಬ ಬುದ್ಧನಾದರೋ ಅಹಿಂಸೆಯಿಂದಲೇ ಹಿಂಸೆಯನ್ನು ಶಮನ ಮಾಡುತ್ತಾ, ಅಕ್ರೋಧದಿಂದಲೇ ಕ್ರೋಧವನ್ನು ಜಯಿಸುತ್ತಾ ದೀನರಿಗೂ ದಲಿತರಿಗೂ ನಿರ್ಬಲರಿಗೂ ಮಹಾತ್ರಾಣವಾದನು. ಹೀಗೆ ಮೂರು ಜನರು ಬೇರೆ ಬೇರೆ ಮಾರ್ಗಗಳಲ್ಲಿ ಭಗವಂತನ ಅಭಯವಾಣಿಯನ್ನು ಆಗಿಸಿದರು. ರಾಮನ ಬಿಲ್ಲು, ಕೃಷ್ಣನ ಯುಕ್ತಿ ಹಾಗೂ ಗೌತಮ ಬುದ್ಧನ ಕರುಣೆಗಳೆಲ್ಲವೂ ಭೂಮಿಯ ಭಾರವನ್ನು ಇಳಿಸಲು ಸಾಲದಾಗಿರಲು ಸಾಮಾನ್ಯ ಮನುಷ್ಯರಾದ ನಾವು ಎಷ್ಟು ಹೆಣಗಿದರೂ ಏನೂ ಉಪಯೋಗವಾಗುವುದಿಲ್ಲ. ಕ್ಷೇಮ ಎಲ್ಲಿ ಎಂದು ಹುಡುಕಬೇಕು. ಮೃಗ್ಯ ಅಂದರೆ ಅದನ್ನು ಅವ್ರು ಹೇಳ್ತಾ ಇದ್ದಾರೆ, ಕ್ಷೇಮ ಎಲ್ಲಿ ಎಂದು ಹುಡುಕಬೇಕಷ್ಟೇ. ಇದೇ ಜೀವನ. ಅವರುಗಳು ಬಂದು ನಾಶ ಮಾಡಿದ್ರೂ ಸಹ ಮತ್ತೆ 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 ಈ ರೀತಿಯಾದ ರಾಕ್ಷಸಿ ಪ್ರಕೃತಿಗಳು, ಪ್ರವೃತ್ತಿಗಳು ಬೆಳೀತಾನೆ ಇರುತ್ತೆ. ಹಾಗಾಗಿ ಮನುಷ್ಯರಾದ ನಾವು ಮಾತ್ರ ಏನು ಮಾಡೋದಕ್ಕೆ ಸಾಧ್ಯ ಅಂತ ಈ ಕಗ್ಗದಲ್ಲಿ DVGಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯೋಚಿಸಬೇಕಾದ ವಿಚಾರ ಅಲ್ಲವೇ? ಧನ್ಯವಾದಗಳು.